ಗ್ರಾಮ ಪಂಚಾಯತ್ ಸದಸ್ಯರಾದ ಗುಂಡು ಚವ್ಹಾಣ್ ಅವರ ಜನ್ಮದಿನದ ಅಂಗವಾಗಿ ಬಿಗ್ ಟ್ರಾನ್ಸ್ಪೋರ್ಟ್ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಕಂಪನಿ ವತಿಯಿಂದ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮ ಜರುಗಿದೆ. ಕಂಡಾಳ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಮುಂಬರುವ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಉಚಿತವಾಗಿ ಪರೀಕ್ಷಾ ಪ್ಯಾಡ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯರಾದ ಗಣಪತಿ ಎಸ್ ಮಿಣಜ್ಗಿ, ನಾಗೇಶ್ ಮುಚ್ಕೇಡ್, ಕಾಶಿ ತಳವಾರ್, ಶಾಂತ್ ಮಲ್ಲು ನಡ್ಗೇರಿ, ಪವನ್ ಶಿಂದೆ, ಮಲ್ಲಿಕಾರ್ಜುನ್ ಹುಲಿಮನಿ, ಬಿಗ್ ಟ್ರಾನ್ಸ್ಪೋರ್ಟ್ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಕಂಪನಿಯ ಡೈರೆಕ್ಟರ್ ಶಿವಕುಮಾರ್ ಚವ್ಹಾಣ್ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ನನಗೆ ಯಾವ ವರ್ಷನೂ ಹುಟ್ಟುಹಬ್ಬನ ಆಚರಣೆ ಮಾಡಲ್ಲ. ಇವತ್ತು ಪ್ರತಿ ವರ್ಷನ ಹುಟ್ಟುಹಬ್ಬ ದಿವಸ ಯಾರಿಗಾದರೂ ಒಬ್ಬರಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಯಾರಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ನೇಚರ್ಲಿಂದ ಪ್ರತಿ ವರ್ಷ ನಾ ಯಾರಿಗೆ ಏನಾರ ಹೆಲ್ಪ್ ಮಾಡ್ತೀನಿ. ಈ ವರ್ಷ ನನಗೆ ಈಗ ಅನ್ನಿಸ್ತು, ನಮ್ಮ ಹೈಸ್ಕೂಲಲ್ಲಿ ಮಕ್ಕಳಿಗೆ ಒಂದು ಎಕ್ಸಾಮ್ ಪ್ಯಾಡ್ ಕೊಡೋಣ, ಅಲ್ಲಿ ಹೋಗಿ ಒಂದೆರಡು ಮಾತಾಡೋಣ ಅನ್ನೋ ಅನ್ನಿಸ್ತು. ಅದ್ರ ಸಲಕ್ಕೆ ನಾ ಇವತ್ತು ಇಲ್ಲಿ ಬಂದು ಗುರುರಾಜ್ ಸರ್ ಅವ್ರ ಬಳಿ ನಾನು ಕಲ್ತೀನಿ. ಮತ್ತು ವೀಣಾ ಮೇಡಮ್ ಅವರು ಆ ಟೈಮಲ್ಲಿ ನಮ್ಮ ಶಿಕ್ಷಕರಾಗಿದ್ದರು. ನಾವು ಅವ್ರ ಕೈಯಾಗಿ ಕಲ್ತೀನಿ. ಇವತ್ತು ಮಕ್ಕಳ ಮಾನಸಿಕ ಹೆಂಗದಪ್ಪ ಅಂದ್ರೆ, ಈಗ ಹುಡುಗಿಯರು ಪ್ರತಿ ಸಲ ಹುಡುಗಿಯರೇ ಯಾಕೆ ಮೇಲ್ ಬರ್ತಾರೆ, ಹುಡುಗರು ಯಾಕೆ ಲಾಸ್ಟ್ ಬರ್ತಾರಂದ್ರೆ, ಇವತ್ತು ಹುಡುಗರಿಗೆ ಏನಾಗ್ಬಿಟ್ಟದಪ್ಪ ಅಂದ್ರೆ, ಹುಡುಗರು ಎಲ್ಲ ರೌಡಿಸಮ್ ಮಾಡೋರಿಗೆ ಮತ್ತು ಏನೋ ಕೆಟ್ಟ ಕೆಲಸ ಮಾಡೋರಿಗೆ ಅಣ್ಣ ಅಂತ ತಿರುಗಾಡ್ಲತ್ತಾರ. ಅವ್ರ ಬಳಿ ಮಾನಸಿಕವಾಗಿ ತಮ್ಮ ಮನೆಯಲ್ಲಿ ಇರುವ ಅಣ್ಣ ತಮ್ಮ ನೋಡು ಅದು ಬಿಡಬೇಕು. ಯಾವ್ರೇ ಒಬ್ಬ ಒಳ್ಳೆ ಕೆಲಸ ಮಾಡ್ತಾನೆ, ಯಾವ್ರೇ ಒಬ್ಬ ಸ್ಕೂಲ್ದಾಗ ಹುಷಾರನ, ಅವ್ನ ದೋಸ್ತಿ ಮಾಡ್ಬೇಕು. ನಾವು ಅವ್ರು ಕೂಡ ಅವ್ರ ಸಂಗಟ ತಿರ್ಗಾಡ್ಬೇಕು. ಅಂಥವ್ರು ಸಹವಾಸ ಮಾಡಿದ್ರೆ ನಾವು ಮುಂದೆ ಬರ್ತೀವಿ. ಯಾಕಪ್ಪ ಅಂದ್ರೆ ಈ ಶಾಲೆಯಲ್ಲಿ ಇಷ್ಟು ಒಳ್ಳೆ ಶಾಲೆ ಇದೆ. ನಾವು ಈ ಶಾಲೆಯಲ್ಲಿ ಕಲ್ತು ಮುಂದಿನ ದಿವಸ ನಮ್ಮ ಶಾಲೆಗೆ ಮತ್ತೊಂದು ನಮ್ಮ ಜಿಲ್ಲೆಗೆ ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರಬೇಕು. ಒಬ್ಬರೇ ಒಂದು IAS IPS ಆಫೀಸರ್ ಆದ್ರೆ ನಮ್ಮ ಶಾಲೆ ಹೆಸರು ನೀವು ದೊಡ್ಡ ಉನ್ನತ ಮಟ್ಟಕ್ಕೆ ಒಯ್ಬಹುದು. ಅದೇ ಕೆಲಸ ನೀವು ಹುಡುಗರು ಮಾಡಲ್ಲ. ಹುಡುಗಿಯರ ನಾವು ಆಲ್ಮೋಸ್ಟ್ ಬೆಸ್ಟ್ ಅಂತ ಯಾವಾಗ ಬಿ ಯಾಕೆ ಹೇಳ್ತೇವೆ ಅಂದ್ರೆ ಇದೇ ಕಾರಣ. ಅದ್ರ ಸಲಕ ನಮ್ಮ ಎಲ್ಲ ತಮ್ಮಂದವರು ಏನ್ ಮಾಡ್ಬೇಕಪ್ಪ, ಮುಂದಿನ ದಿನಗಳಲ್ಲಿ ಇವೆಲ್ಲ ಬಿಟ್ಟು ನೀವೆಲ್ಲ ಓದಿನ ಕಡೆ ಗಮನ ಕೊಡಬೇಕು. ನೀವು ಒಳ್ಳೆ ಹುದ್ದೆಗೆ ಹೋಗ್ಬೇಕಂತ ನಾ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೆ ಮತ್ತೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಗುರುಗಳಿಗೆ ಮತ್ತು ನಮ್ಮ ಎಲ್ಲ ಮಕ್ಕಳಿಗೆ ನಾ ಧನ್ಯವಾದಗಳನ್ನು ಹೇಳ್ತೇನೆ. ಶಿಕ್ಷಕರಾಗಿರುವಂಥ ಗುರುರಾಜ್ ಸರ್ ಅವರು, ಎಲ್ಲ ಶಿಕ್ಷಕ ವೃಂದದವರು ಮತ್ತು ಶಿಕ್ಷಕ ವೃಂದದವರು ಮತ್ತು ಮಕ್ಕಳು ಹಾಗೂ ನನ್ನೆಲ್ಲ ಆತ್ಮೀಯರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸುತ್ತಾ, ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಆತ್ಮೀಯ ಗೆಳೆಯ ಅಂತಂದರೆ ಗುಂಡು ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ 5 ವರ್ಷಗಳ ಕಾಲ ಒಂದು ಒಳ್ಳೆಯ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ 5 ವರ್ಷಗಳ ಕಾಲ ಪೂರ್ಣಗೊಂಡು ಇವತ್ತಿನ ದಿವಸ ಇನ್ನೂ ಉನ್ನತವಾದ ಒಂದು ಸ್ಥಾನದಲ್ಲಿ ಹೋಗಲಿ ಅನ್ನತಕ್ಕಂಥದ್ದು ನಾವು ಚವ್ಹಾಣ್ ಅವರಿಗೆ ಒಂದು ಆಶಿಸುತ್ತಾ, ಇವತ್ತಿನ ದಿವಸ ಅವರು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿ ಇವತ್ತು ಮಕ್ಕಳಿಗೆ ಒಂದು ಪ್ಯಾಡ್ಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ತಗೊಂಡಿದ್ದಾರಪ್ಪ ಅಂತಂದರೆ, ಅವರಲ್ಲಿರ್ತಕ್ಕಂಥ ಒಂದು ಜನಪರ ಕಾಳಜಿ, ಮಕ್ಕಳಿಗೆ ಒಂದು ಪ್ರೀತಿ ತೋರಿಸ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಇವತ್ತು ಕಡು ಬಡತನದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಈ ಮಕ್ಕಳಿಗೆ ಎಲ್ಲರೂ ಕೂಡ ಇದೇ ಥರ ಒಂದು ಬರ್ಡೇ ವಿಶೇಷವಾಗಿ ಆಚರಣೆ ಮಾಡುವುದರಿಂದ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಗಾಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಂಗಾಗುತ್ತೆ. ಎಲ್ಲ ಇವತ್ತು ಸಾಮಾನ್ಯವಾಗಿ ಎಲ್ಲ ಹುಡುಗರಾಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ದೊಡ್ಡ ಕಾರ್ಯಕ್ರಮ ಮಾಡಿ ಅದ್ಭುತವಾದ ಒಂದು ಬರ್ಡೇಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಗುಂಡು ಚವ್ಹಾಣ್ ಅವರು ಆ ಥರ ಮಾಡಲಿಲ್ಲ. ನಮ್ಮ ಬರ್ಡೇ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತಂದರೆ, ನಮ್ಮ ಬರ್ಡೇ ಮಕ್ಕಳ ಮಧ್ಯದಲ್ಲಿ, ಮಕ್ಕಳ ಒಂದು ಪ್ರೀತಿಯ ಒಂದು ಹೂ ಮಳೆಯಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಸಣ್ಣದ ಒಂದು ಕಿರುಕಾಣಿಕೆ ಕೊಡುವ ಮುಖಾಂತರ ನನ್ನ ಜನ್ಮದಿನ ಆಚರಣೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರಲ್ಲ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಇನ್ನೊಮ್ಮೆ ಚಪ್ಪಾಳೆ